ಕನ್ನಡ ಚಿತ್ರರಂಗವು ತನ್ನ 90 ವರ್ಷಗಳ ಸುದೀರ್ಘ ಪಯಣದಲ್ಲಿ ಹಲವಾರು ನಟ ನಟಿಯರನ್ನು ಪರಿಚಯಿಸಿದೆ. ಪ್ರತಿಯೊಂದು ಸಿನಿಮಾದಲ್ಲಿ ನಾಯಕ ನಟನಿಗೆ ಹೆಚ್ಚಿನ ಮನ್ನಣೆ ಸಿಗುವುದು ಸರ್ವೇ ಸಾಮಾನ್ಯ. ನಾಯಕ ನಟನ ಎದುರು ಖಳನಟನಾಗಿ ಅಭಿನಯಿಸುವ ನಟ ತನ್ನ ಪಾತ್ರವನ್ನು ಭಯಂಕರವಾಗಿ ನಿಭಾಯಿಸಿದರೆ ಮಾತ್ರ ನಾಯಕ ನಟನಿಗೂ ಒಂದು ತೂಕ ಬರುತ್ತೆ. ಖಳನಟನೇ ಸಪ್ಪೆಯಾಗಿ ಕಾಣಿಸಿಕೊಂಡರೆ ನಾಯಕನೂ ಕೂಡ ಅಷ್ಟೇ ಸಪ್ಪೆ ಎನಿಸಿಬಿಡುತ್ತದೆ. ಅಂದ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಭಯಂಕರ ನಟನೆಯ ಮೂಲಕ ಗುರುತಿಸಿಕೊಂಡ ಯಾರಾದರೂ ಒಬ್ಬ ಖಳನಟನಿದ್ದರೆ ತಟ್ ಅಂತ ನೆನಪಾಗುವುದು ವಜ್ರಮುನಿ. ಹೌದು, ವಜ್ರಮುನಿ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಕಲಾವಿದ. ಇವರು ಖಳನಟನಾಗಿ ತೆರೆಯ ಮೇಲೆ ಬಂದರೆ ಅಭಿನಯದಲ್ಲಿ ವಜ್ರಮುನಿಗೆ ವಜ್ರಮುನಿಯೇ ಸಾಟಿ. ಅವರ ಗಡುಸು ಧ್ವನಿ, ಅವರ ಬೀಭತ್ಸ ಅಭಿನಯ, ಕಣ್ಣಿನ ನೋಟ ಎಂಥವರನ್ನು ಕೂಡ ಒಮ್ಮೆ ಬೆಚ್ಚಿ ಬೀಳಿಸುವಂತಿರುತ್ತಿತ್ತು. ಸಿನಿಮಾಗಳಲ್ಲಿ ಖಳನಟನ ಪಾತ್ರ ಮಾಡಿ ಜನರಿಂದ ಅತಿ ಹೆಚ್ಚು ಬೈಗುಳದಿಂದ ಯಾರಾದರೂ ಒಬ್ಬ ನಟನಿದ್ದರೆ ವಜ್ರಮುನಿ ಮಾತ್ರ. ಅಂದರೆ ಅಷ್ಟೊಂದು ಭಯಂಕರವಾಗಿರುತ್ತಿತ್ತು ಅವರ ನಟನೆ. 90ರ ದಶಕದಲ್ಲಿ ಇವರ ಸಿನಿಮಾಗಳನ್ನು ನೋಡಿ ಹೆದರಿಕೊಂಡವರಲ್ಲಿ ನಾನು ಕೂಡ ಒಬ್ಬ. ಅಂದು ಥಿಯೇಟರ್ನಲ್ಲಿ ಹೆಂಗಸರು ಇವರಿಗೆ ಬೈಯುತ್ತಿದ್ದುದನ್ನು ನಾನೇ ಕಿವಿಯಾರೆ ಕೇಳಿದ್ದೇನೆ. ಕೊಟ್ಟ ಪಾತ್ರಕ್ಕೆ ಯಾವತ್ತೂ ಮೋಸ ಮಾಡದ ವಜ್ರಮುನಿ ನಟನೆಯಲ್ಲಿ ಪರಾಕಾಯ ಪ್ರವೇಶ ಮಾಡುತ್ತಿದ್ದರು. ನನ್ನ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಇವರಂಥ ಇನ್ನೊಬ್ಬ ಖಳನಟ ಬೇರೆ ಯಾರೂ ಇಲ್ಲ. ಇನ್ನು ಚಿತ್ರದಲ್ಲಿ ಅವರು ಮಾಡುವ ಕೆಟ್ಟ ಪಾತ್ರಗಳನ್ನು ನೋಡಿ ನಿಜ ಜೀವನದಲ್ಲೂ ಕೂಡ ಇವರು ಕೆಟ್ಟವರು ಅಂದುಕೊಂಡಿದ್ದರು ಹಲವರು. ಆದರೆ ತೆರೆಯ ಮೇಲೆ ಭಯಂಕರವಾಗಿ ಕಾಣಿಸಿಕೊಂಡರೂ ನಿಜ ಜೀವನದಲ್ಲಿ ವಜ್ರಮುನಿಯವರು ಅಷ್ಟೇ ಸೌಮ್ಯ ಸ್ವಭಾವದ ವ್ಯಕ್ತಿತ್ವದವರು. ತುಂಬ ಮೃದು ಸ್ವಭಾವವನ್ನು ಹೊಂದಿದ ವಜ್ರಮುನಿಯವರು ತಾನು ನಟಿಸುತ್ತಿರುವ ಚಿತ್ರದಲ್ಲಿ ಯಾವುದಾದರೂ ಹೆಣ್ಣಿನ ಬಲಾತ್ಕಾರದ ದೃಶ್ಯವಿದ್ದರೆ ಮೊದಲು ಆ ನಟಿಯ ಹತ್ತಿರ ಹೋಗಿ ಕೈಮುಗಿದು, ಇದು ನನ್ನ ವೃತ್ತಿ, ಧರ್ಮವನ್ನು ಪಾಲಿಸಬೇಕಾಗಿದೆ, ದಯವಿಟ್ಟು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಿದ್ದರು. ಇಲ್ಲಿ ವಜ್ರಮುನಿಯವರು ಹೆಣ್ಣನ್ನು ಎಷ್ಟು ಗೌರವಿಸುತ್ತಿದ್ದರು ಎನ್ನುವುದು ನಮಗೆ ತಿಳಿಯುತ್ತದೆ. 1944 ಮೇ 10ರಂದು ಬೆಂಗಳೂರಿನ ಕನಕನಪಾಳ್ಯದಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದ ಇವರ ಮೂಲ ಹೆಸರು ಸದಾನಂದ್ ಸಾಗರ್. ಅವರ ಕುಟುಂಬದ ಮನೆದೇವರು ವಜ್ರಮುನೇಶ್ವರ. ಆದ್ದರಿಂದ ಇವರನ್ನು ವಜ್ರಮುನಿ ಅಂತಲೂ ಕರೆಯುತ್ತಿದ್ದರು. ಮುಂದೆ ವಜ್ರಮುನಿ ಹೆಸರಿನಿಂದಲೇ ಅವರು ಗುರುತಿಸಿಕೊಂಡರು. ವಜ್ರಮುನಿಯವರು ಅವರ 7 ಸಹೋದರರಲ್ಲಿ ಹಿರಿಯವರು. ಅವರ ತಂದೆ ವಜ್ರಪ್ಪ. ಅವರು 1958 ಮತ್ತು 1968ರ ನಡುವೆ 4 ಅವಧಿಗೆ ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ ಆಗಿ ಸೇವೆ ಸಲ್ಲಿಸಿದವರು. ವಜ್ರಮುನಿಯವರಿಗೆ ನಾಟಕಗಳಲ್ಲಿ ಅಭಿನಯಿಸುವ ಹವ್ಯಾಸವಿತ್ತು. ಅಂದು ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರು ಪ್ರಚಂಡ ರಾವಣ ನಾಟಕದಲ್ಲಿ ರಾವಣನ ಪಾತ್ರವನ್ನು ನೀಡಿದರು. ರಾವಣನ ಪಾತ್ರದಲ್ಲಿ ಅಬ್ಬರಿಸಿ ಬೊಬ್ಬಿರಿದರು ವಜ್ರಮುನಿ. ಇವರ ಅಮೋಘ ಅಭಿನಯವನ್ನು ನೋಡಿದ ಸ್ಟಾರ್ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರವರು ತಮ್ಮ 1000 ಮೆಟ್ಟಿಲು ಚಿತ್ರದಲ್ಲಿ ಅವಕಾಶ ಕೊಟ್ಟರು. ಆ ಚಿತ್ರ ತೆರೆಗೆ ಬರಲೇ ಇಲ್ಲ. ಅಭಿನಯ ಶಾರದೆ ಜಯಂತಿಯವರು ಆ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಇದ್ದರು. ಪುಟ್ಟಣ್ಣ ಕಣಗಾಲ್ರವರು ವಜ್ರಮುನಿಯವರಿಗೆ ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ಖಳನಾಯಕನ ಪಾತ್ರ ಕೊಟ್ಟರು. ಈ ಚಿತ್ರವು ವಜ್ರಮುನಿಯವರ ಪ್ರಥಮ ಚಿತ್ರವೂ ಹೌದು. ವಜ್ರಮುನಿಯವರು ಮೊದಲ ಚಿತ್ರದಲ್ಲಿಯೇ ಅದ್ಭುತ ಅಭಿನಯ ನೀಡಿದರು. ವಜ್ರಮುನಿಯವರು ಈ ಚಿತ್ರವನ್ನು ಅವರ ತಾಯಿ ಜೊತೆ ವೀಕ್ಷಿಸಿದರು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ವಜ್ರಮುನಿಯವರು ಚಾಟಿಯಿಂದ ಹೊಡೆಯುವ ದೃಶ್ಯವಿತ್ತು. ಆ ದೃಶ್ಯದಲ್ಲಿ ವಜ್ರಮುನಿಯವರ ಅಭಿನಯವನ್ನು ನೋಡಿದ ಅವರ ತಾಯಿ ಮಗನಿಗೆ ಸರಿಯಾಗಿ ಬೈದಿದ್ದರು. ಇದು ತನ್ನ ಅಭಿನಯಕ್ಕೆ ಸಂದ ಗೌರವ ಅಂದುಕೊಂಡರು ವಜ್ರಮುನಿ. ನಂತರ ವಜ್ರಮುನಿಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹಲವಾರು ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಅವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ಗಿರಿಕನ್ಯೆ, ಬಹದ್ದೂರ್ ಗಂಡು, ಶಂಕರ್ ಗುರು, ಮಯೂರ, ಸಂಪತ್ತಿಗೆ ಸವಾಲ್, ಬಂಗಾರದ ಮನುಷ್ಯ,
ದಾರಿ ತಪ್ಪಿದ್ದ ಮಗ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಮುಂದೆ ಅವರು ಸಾಹಸ ಸಿಂಹ ವಿಷ್ಣುವರ್ಧನ್, ಟೈಗರ್ ಪ್ರಭಾಕರ್, ಅಂಬರೀಷ್, ಶಂಕರ್ನಾಗ್ರಂತಹ ನಾಯಕ ನಟರ ಜೊತೆ ವಿಲನ್ ಪಾತ್ರಗಳಲ್ಲಿ ಅಬ್ಬರಿಸಿದರು. ವಜ್ರಮುನಿಯವರಿಗೆ ಬೆತ್ತಲೆ ಸೇವೆ ಚಿತ್ರದ ನಟನೆಗೆ ಜೀವಮಾನದ ಶ್ರೇಷ್ಠ ಸಾಧನೆ ಪ್ರಶಸ್ತಿ 2005ರಲ್ಲಿ ಲಭಿಸಿದೆ. ವಜ್ರಮುನಿಯವರು ಕೆಲವು ಚಿತ್ರಗಳನ್ನು ಕೂಡ ನಿರ್ಮಾಣ ಮಾಡಿದ್ದರು. ತಾಯಿಗಿಂತ ದೇವರಿಲ್ಲ, ಗಂಡು ಬೇರುಂಡ, ಬ್ರಹ್ಮಾಸ್ತ್ರ, ಹಸಿದ ಹೆಬ್ಬುಲಿ, ರಣಬೇರಿ ಮುಂತಾದ ಚಿತ್ರಗಳನ್ನು ನಿರ್ಮಿಸಿದರು ವಜ್ರಮುನಿಯವರು. ಗಂಡು ಬೇರುಂಡ ಚಿತ್ರದ ಸೋಲು ಇವರಿಗೆ ಸಾಲದ ಕೂಪಕ್ಕೆ ತಳ್ಳಿತ್ತು. ಆ ಚಿತ್ರದ ಸೋಲಿನಿಂದಾಗಿ ಮನೆಯನ್ನು ಮಾರಿ ಸಾಲವನ್ನು ತೀರಿಸುವ ಪರಿಸ್ಥಿತಿಗೆ ಬಂದರು ವಜ್ರಮುನಿಯವರು. ನಂತರ ತೆಗೆದ ಚಿತ್ರಗಳಲ್ಲಿ ರಣಬೇರಿ ಚಿತ್ರವು ಯಶಸ್ವಿ ಪ್ರದರ್ಶನವನ್ನು ಕಾಣುತ್ತಿತ್ತು ಚಿತ್ರಮಂದಿರಗಳಲ್ಲಿ. ಆದರೆ ಇದನ್ನು ಸಹಿಸದ ವಜ್ರಮುನಿಯವರ ಹಿತಶತ್ರುಗಳು ಆ ಚಿತ್ರವನ್ನು ಥಿಯೇಟರ್ಗಳಿಂದ ಎತ್ತಂಗಡಿ ಮಾಡುವಲ್ಲಿ ಸಫಲರಾದರು. ಈ ಚಿತ್ರದ ಮೂಲಕ ಕೂಡ ವಜ್ರಮುನಿಯವರು ಭಾರೀ ನಷ್ಟವನ್ನು ಅನುಭವಿಸಿದರು. ಇವರು 1994ರಲ್ಲಿ ಚುನಾವಣೆಗೂ ನಿಂತಿದ್ದರು. ಬಸವನಗುಡಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ವಜ್ರಮುನಿಯವರು ಸೋಲು ಅನುಭವಿಸಿದರು. ವಜ್ರಮುನಿ ಕಳನಟ ಎಂಬ ಕಾರಣಕ್ಕೆ ಹೆಚ್ಚಿನ ಮತಗಳು ಸಿಗಲಿಲ್ಲ. ಅವರು ಚುನಾವಣಾ ಪ್ರಚಾರಕ್ಕೆ ಮನೆ ಮನೆಗೆ ಹೋದಾಗ ಕೇಡಿ ಬಂದ, ಕಳ್ಳ ಬಂದ ಅಂತ ಜನರು ಭಯದಿಂದ ಮನೆ ಬಾಗಿಲು ಹಾಕಿದ್ದು ಕೂಡ ಉಂಟು. ಅಷ್ಟರ ಮಟ್ಟಿಗೆ ವಜ್ರಮುನಿ ನಟನೆ ಜನರ ಮನಸ್ಸಲ್ಲಿ ಅಚ್ಚಳಿಯದೇ ಉಳಿದಿತ್ತು. ಹೀಗೆ ದಿನಗಳು ಉರುಳುತ್ತಿದ್ದಾಗ ಅವರಿಗೆ ಬಂದು ಎರಗಿದ ದೊಡ್ಡ ಸಮಸ್ಯೆ ಅನಾರೋಗ್ಯ. ಅವರ ಎರಡೂ ಕಿಡ್ನಿಗಳು ಡ್ಯಾಮೇಜ್ ಆಗಿದ್ದವು. ಇದರಿಂದ ತುಂಬ ನೋವು ಅನುಭವಿಸಿದರು. BP, ಶುಗರ್ ಜೊತೆಗೆ ಕಿಡ್ನಿ ವೈಫಲ್ಯದಿಂದಾಗಿ ಡಯಾಲಿಸಿಸ್ ಮಾಡಿಕೊಳ್ಳುವಾಗ ಯಮ ಯಾತನೆ ಅನುಭವಿಸಿದ್ದಾರೆ ವಜ್ರಮುನಿ. ಇವರು ಅತಿಯಾಗಿ ಧೂಮಪಾನ, ಮದ್ಯಪಾನ ಮಾಡಿದ್ದೇ ಇದಕ್ಕೆ ಕಾರಣ ಎಂದು ಜನರು ಹೇಳುತ್ತಿದ್ದಾರೆ. ಹಲವಾರು ಬಾರಿ ಡಯಾಲಿಸಿಸ್ಗೆ ಒಳಗಾದ ವಜ್ರಮುನಿಯವರು ನರಕ ಯಾತನೆಯನ್ನು ಅನುಭವಿಸಿದ್ದಾರೆ. ಇದೆಲ್ಲದರ ನಡುವೆ ಮನೆಯಲ್ಲಿ ಜಾರಿ ಬಿದ್ದು ಕಾಲು ಮುರಿದುಕೊಂಡರು ವಜ್ರಮುನಿ. ಅವರು 2006 ಜನವರಿ 5ರಂದು ಹೃದಯಾಘಾತದಿಂದ ಕೊನೆಯುಸಿರೆಳೆದರು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ವಜ್ರಮುನಿಯವರ ಕೊನೆಯ ಚಿತ್ರ 2003ರಲ್ಲಿ ಬಿಡುಗಡೆಯಾದ ಪಾಳೆಗಾರ. ಸಿನಿಮಾಗಳಲ್ಲಿ ಎಲಾ ಕುನ್ನಿ ಎಂದು ಗುಡುಗಿದ ನಟ ಭೈರವ, ನಟ ಭಯಂಕರ ವಜ್ರಮುನಿಯವರಿಗೆ ಸಾಕಷ್ಟು ಜನರು ಮೋಸ ಮಾಡಿದ್ದಾರೆ. ಈ ಮೂಲಕ ಅವರು ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದಾರೆ. ವಜ್ರಮುನಿಯವರು ಕನ್ನಡ ಚಿತ್ರರಂಗವನ್ನು, ಅವರ ಅಪಾರ ಅಭಿಮಾನಿಗಳನ್ನು ಅಗಲಿ 18 ವರ್ಷಗಳೇ ಸಂದರೂ ಅವರ ಅಭಿನಯ ಮಾತ್ರ ಯಾರೂ ಮರೆಯುವಂತಿಲ್ಲ. ಧನ್ಯವಾದಗಳು.